ಹಲೋ, ಐ ಆಮ್ ಡಾಕ್ಟರ್ ಸೂರ್ಯರಾಜು, ಯೂರಾಲಜಿಸ್ಟ್. ಇವತ್ತು ಬಹಳ ಮುಖ್ಯವಾದ ಒಂದು ಟಾಪಿಕ್ನ ಮಾತಾಡೋಣ. ಇನ್ಕಾಂಟಿನೆನ್ಸ್ ಆಫ್ ಯೂರಿನ್, ಅಂದರೆ ಯೂರಿನ್ ಕಂಟ್ರೋಲ್ ಇಲ್ದಂಗೆ ಯೂರಿನ್ ಲೀಕ್ ಆಗೋದು. ಇದು ಸ್ಪೆಷಲಿ ಎಲ್ಡರ್ಲಿ ಪೀಪಲ್, ಮೇಲ್ಸ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು. ನೋಡಿ, ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾನೆ ಅಂತಂದರೆ, ಎಲ್ಲೂ ಕೂಡ ಹ್ಯೂಮಿಲಿಯೇಷನ್ ಆಗಬಾರ್ದು. ಪಾರ್ಟಿಗೆ ಹೋಗಿರ್ಬೋದು, ಮದುವೆಗಳಿಗೆ ಹೋದ್ರೂ ಅಥವಾ ನಾನು ಟ್ರಾವೆಲ್ ಮಾಡ್ತಾಯಿದ್ರು ನನ್ನ ಮಾನಕ್ಕೆ ಭಂಗ ಆಗಬಾರ್ದು ಅಂತ ಯೋಚನೆ ಮಾಡ್ತಾನೆ. ನೋಡಿ ಪಾಪ, ಕೆಲವರು ಯೂರಿನ್ ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗಬೇಕು, ಅಲ್ಲಿ ಬಾತ್ರೂಮ್ ಇರಲ್ಲ. ಕೆಲವು ಸಂದರ್ಭಗಳು ಹೆಂಗಿರ್ತಾವಪ್ಪ ಅಂತಂದರೆ, ನೀನು ಟ್ರಾವೆಲ್ ಮಾಡ್ತಾಯಿರ್ತೀವಿ ಬಸ್ಸಲ್ಲಿ, ಯೂರಿನ್ ಅರ್ಜೆನ್ಸಿ ಇರುತ್ತೆ, ಎಲ್ಲಿ ಬೇಕಲ್ಲಿ ಬಸ್ ನಿಲ್ಸೋಕ್ಕಾಗಲ್ವಲ್ಲ. ಯೋಚನೆ ಮಾಡಿ ಎಷ್ಟು ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಾರೆ ಯೂರಿನ್ ಇನ್ಕಾಂಟಿನೆನ್ಸ್ ಇರೋರು ಅಂತ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಕಾಂಟಿನೆನ್ಸ್ ಅಂದರೆ ಏನು ಅಂತ ಸಾಮಾನ್ಯವಾಗಿ ಕೇಳ್ಬೋದು. ಎರಡು ಥರ ಇನ್ಕಾಂಟಿನೆನ್ಸ್ ಇರುತ್ತೆ. ಕೆಲವ್ರಿಗೆ ಅರ್ಜೆನ್ಸಿ ಫೀಲಿಂಗ್ ಇರುತ್ತೆ, ಬಾತ್ರೂಮ್ಗೆ ಹೋಗಬೇಕು, ಮಾಡಬೇಕು, ನಾನು ಅರ್ಜೆಂಟಾಗಿ ಹೋಗದಿದ್ರೆ ಯೂರಿನ್ ಲೀಕ್ ಆಗಿಬಿಡುತ್ತೆ ಅಂತ ಒಂದಿರುತ್ತೆ. ಇನ್ನೊಬ್ರು ಇರ್ತಾರೆ, ಇನ್ನೊಂದು ಕೈಂಡ್ ಆಫ್ ಪೀಪಲ್, ಅವ್ರಿಗೆ ಗೊತ್ತೇ ಆಗಲ್ಲ, ಸೋರ್ತಾ ಇರುತ್ತೆ, ಕೆಳಗಡೆ ಯೂರಿನ್ ಲೀಕ್ ಆಗ್ತಾ ಇರುತ್ತೆ. ಅದನ್ನು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತೀವಿ. ಮೊದಲನೇದನ್ನು ಅರ್ಜ್ ಇನ್ಕಾಂಟಿನೆನ್ಸ್ ಅಂತೀವಿ. ಡಾಕ್ಟರ್, ಏನು ಇನ್ಕಾಂಟಿನೆನ್ಸ್ ಹೆಂಗಾಗುತ್ತೆ, ಅದನ್ನು ಹೆಂಗೆ ತಡೆಗಟ್ಟೋದು, ಅದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳ್ಬೋದು. ಅದಕ್ಕೆ ನಾನು ನಿಮ್ಮ ಮುಂದೆ ಇರೋದು. ನೋಡಿ, ಒಬ್ಬ ಮನುಷ್ಯನಿಗೆ ಎಷ್ಟೊಂದು ಕಾಯಿಲೆಗಳು ಇರ್ತವೆ ಅಂತಂದರೆ, ಅಂದರೆ ಸಕ್ಕರೆ ಕಾಯಿಲೆ ಆಗಿರ್ಬೋದು, BP ಕಾಯಿಲೆ ಆಗಿರ್ಬೋದು, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಯಾವುದೇ ಕಾಯಿಲೆ ಕೂಡ ಒಂದು ಯೂರಿನ್ ಇನ್ಕಾಂಟಿನೆನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸಕ್ಕರೆ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಲಾಂಗ್ ಟರ್ಮ್ ಅನ್ಕಂಟ್ರೋಲ್, ಕೆಲವರು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಇರುತ್ತೆ. ಬ್ಲ್ಯಾಡರ್ ರೆಸ್ಪಾನ್ಸ್ ಸೆನ್ಸಿಟಿವಿಟಿ ಅಂದರೆ, ಒಬ್ಬ ಮನುಷ್ಯನಿಗೆ ಬ್ಲ್ಯಾಡರ್ ಫುಲ್ ಆಗಿದೆ, ಫುಲ್ ಆಗಿದ ತಕ್ಷಣ ನಾರ್ಮಲಾಗಿ ಏನು ಅನಿಸುತ್ತೆ, ಆ ಸಿಗ್ನಲ್ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ ಏನು ಮಾಡುತ್ತೆ, ಇಟ್ ವಿಲ್ ಮೇಕ್ ಯು ಟು ಗೋ ಟು ದ ಟಾಯ್ಲೆಟ್. ಅಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಮಸಲ್ಸ್, ಯೂರಿನ್ ಪಾಸ್ ಮಾಡ್ತೀಯ ಅಲ್ವಾ. ದಿಸ್ ಈಸ್ ದ ಮೆಕ್ಯಾನಿಸಮ್. ಒಪ್ತೀರಾ? ಈ ಸಕ್ಕರೆ ಕಾಯಿಲೆ ಕೆಲವ್ರಿಗೆ ಅನ್ಕಂಟ್ರೋಲ್ ಇಲ್ಲದವ್ರಿಗೆ ಆ ಮೆಕ್ಯಾನಿಸಮ್ಮೇ ಗೊತ್ತಾಗಲ್ಲ. ಬ್ಲ್ಯಾಡ್ರ್ ಫುಲ್ಲಾಗಿರುತ್ತೆ, ಬ್ಲ್ಯಾಡ್ರಿಂದ ಸಿಗ್ನಲ್ಸ್ ಬ್ರೈನ್ಗೆ ಹೋಗಲ್ಲ. ಯಾಕೆ ಅಂದರೆ ಆ ಬ್ಲ್ಯಾಡರಲ್ಲಿ ಇರುವಂತಹ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿರ್ತವೆ. ಆಟೋನಮಿಕ್ ನರ್ವ್ ಸಿಸ್ಟಮ್ ಅಂತ ಕರಿತೀವಿ. ಅದರಿಂದ ಬ್ರೈನ್ಗೆ ಸಿಗ್ನಲ್ಸ್ ಹೋಗದೆ ಬ್ಲ್ಯಾಡರ್ ಫುಲ್ ಆಗಿದೆ ಅಂತ ಗೊತ್ತೇ ಆಗಲ್ಲ. ಫುಲ್ ಆದಮೇಲೆ ಏನಾಗುತ್ತೆ ಹೇಳಿ, ಓವರ್ಫ್ಲೋ ಇನ್ಕಾಂಟಿನೆನ್ಸ್. ಸಿಂಪಲಾಗಿ ಹೇಳ್ಬೇಕಂದ್ರೆ, ನಮ್ಮ ಹಳ್ಳಿಯಲ್ಲಿ ಕೊಡ ಇಟ್ಕೊಂಡು ನೀರು ತುಂಬಿಸ್ಕೊಂಡು ಹೋಗ್ತಿರ್ತಾರೆ ನೋಡಿ. ಕೆಲವು ನೀರು ಅಂದರೆ ಡ್ರಾಪ್ ಆಫ್ ವಾಟರು ಅಥವಾ ಈ ಕೊಡ ತುಡುಕಾಡುತ್ತಲ್ಲ, ತುಡುಕಾಡಿದಾಗ ನೀರು ಸೋರ್ತಾ ಇರುತ್ತೆ. ಆ ಥರ. ಅದೇ ಥರ ಕೆಲವರಿಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ ಕೂಡ ಯೂರಿನ್ ಲೀಕ್ ಆಗುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಲ್ಲೂ ಕೂಡ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆನ್ಸಿ ಇರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಆಪ್ರೇಷನ್ ಆಗಿರ್ತದೆ, ರೀಸೆಂಟಾಗಿ ಪ್ರಾಸ್ಟೇಟ್ ಆಪ್ರೇಷನ್. ಕೆಲವರಿಗೆ ಅರ್ಜ್ ಇನ್ಕಾಂಟಿನೆನ್ಸು ಕೆಲವು ಸರಿ ಲೀಕ್ ಆಗುತ್ತೆ. ಎಸ್ಪೆಷಲಿ ಫೀಮೇಲ್ಸಲ್ಲಿ ಕೂಡ ನೀವು ನೋಡಿ, ಅವ್ರು ಭಾಳ ಕಾಮನ್ನಾಗಿ ಕಂಪ್ಲೇಂಟ್ ಮಾಡ್ತಾರೆ, ಡಾಕ್ಟರ್ ನನಗೆ ಯೂರಿನ್ ಅರ್ಜೆನ್ಸಿ, ಬಾತ್ರೂಮ್ಗೆ ಅರ್ಜೆಂಟಾಗಿ ಹೋಗಬೇಕು, ಯೂರಿನ್ ಸರಿಯಾಗಿ ಹೋಗೋದೇ ಇಲ್ಲ, ಮಾಡ್ಬೇಕಾದ್ರೆ ಉರಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಇನ್ಕಂಪ್ಲೀಟಾಗಿ ಹೋಗುತ್ತೆ, ಹೋಗೋದ್ರೊಳಗೆ ಮುಂಚೆ ನನಗೆ ಯೂರಿನ್ ಲೀಕ್ ಆಗಿಬಿಡುತ್ತೆ, ಈ ಥರ ಕಂಪ್ಲೇಂಟ್. ಅಗೇನ್ ಅವರಲ್ಲಿ ಫೀಮೇಲ್ಸಲ್ಲಿ ಕಾರಣಗಳೇ ಬೇರೆ. ಕೆಲವ್ರಿಗೆ ಯೂರಥ್ರಲ್ ಸ್ಟೆನೋಸಿಸ್ ಅಂತ ಆಗುತ್ತೆ. ಕೆಲವ್ರಿಗೆ ಡಯಾಬಿಟಿಸಿಂದ ಯೂರಿನ್ ಸೆನ್ಸೇಷನ್ನು ಕಳ್ಕೊಂಬಿಟ್ಟಿರ್ತಾರೆ.